ಇದೆಲ್ಲ ಏನೇ ಸಕ್ಸಸ್ ಆಗಿದ್ರು ಅದನ್ನು ನನ್ನ ಜಿಲ್ಲೆ ಜನಕ್ಕೆ ಅರ್ಪಿಸ್ತೀನಿ ಅಂತ ಹೇಳಿದೆ. ಇದು ನಮಗೆ ಸಾಹಿತ್ಯ ಸಮ್ಮೇಳನ ಅನ್ನೋದಕ್ಕಿಂತ ನಮ್ಮೂರಲ್ಲಿ ನಡೀತಾ ಇರುವ ಒಂದು ಉತ್ಸವ. ಆಯಿತು, ನಮ್ಮ ಹುಡುಗರು ಅವ್ರೂ ತೊಂದರೆ ಇಲ್ಲ, ಅವರವ್ರ ಅಭಿಪ್ರಾಯ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಇನ್ನೇವರೆಗೂ ನಾನು ಹೇಳ್ತಿದ್ದೆ, ಈಗ ನೀವು ಹೇಳಬೇಕು ಹೆಂಗೆ ಮಾಡಿದ್ದೀರಿ, ಹೇಗೆ ಅದನ್ನು ನೀವು ವಿಶ್ಲೇಷಣೆ ಮಾಡಬೇಕು, ನೀವು ಜನಕ್ಕೆ ತಲುಪಿಸ್ಬೇಕು. ನಾನು ನನ್ನ ಕರ್ತವ್ಯನ ಪರಿಪೂರ್ಣವಾಗಿ ನಮ್ಮೆಲ್ಲ ಟೀಮ್, ಸಾಹಿತ್ಯ ಪರಿಷತ್ತು, ಜಿಲ್ಲಾಡಳಿತ, ನಮ್ಮ ಶಾಸಕರು, ಜಿಲ್ಲೆಯ ಎಲ್ಲರೂ ಜನ, ಇದೆಲ್ಲ ನಾನು ಈಗ ಹೇಳಿದೆ, ಇದೆಲ್ಲ ಏನೇ ಸಕ್ಸಸ್ ಆಗಿದ್ರು ಅದನ್ನು ನನ್ನ ಜಿಲ್ಲೆ ಜನಕ್ಕೆ ಅರ್ಪಿಸ್ತೀನಿ ಅಂತ ಹೇಳಿದೆ. ಆಯಿತು, ನಮ್ಮ ಹುಡುಗರು ಅವ್ರೂ ತೊಂದರೆ ಇಲ್ಲ, ಅವರವ್ರ ಅಭಿಪ್ರಾಯ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಅಭಿಪ್ರಾಯ ಹೇಳಿ, ಏನೋ ಒಂದು ಆಗುತ್ತೆ. ಇದು ನಮಗೆ ಸಾಹಿತ್ಯ ಸಮ್ಮೇಳನ ಅನ್ನೋದಕ್ಕಿಂತ ನಮ್ಮೂರಲ್ಲಿ ನಡೀತಾ ಇರುವ ಒಂದು ಉತ್ಸವ, ಕನ್ನಡದ ಉತ್ಸವ. ಈ ಉತ್ಸವಕ್ಕೆ ಅತಿಥಿಗಳು ಪ್ರತಿಯೊಬ್ಬರು, ಚಿಕ್ಕವರಿಂದ ಹಿಡಿದು ಮುಖ್ಯಮಂತ್ರಿಯವರೆಗೂ ಅವರು ನಮ್ಮ ಅತಿಥಿ. ಅವ್ರನ್ನ ಈಗ ನಮ್ಮ ಮನೇಲಿ ಏನಾದ್ರು ಒಂದು ಕಾರ್ಯಕ್ರಮ ನಡೆದ್ರೆ ಹೇಗೆ ನಡೆಸ್ಕೋಬೇಕೋ ಹಾಗೆ ನಮ್ಮ ಇಡೀ ವ್ಯವಸ್ಥೆ, ಇಡೀ ತಂಡ ಮನೆಗೆ ಬಂದ ಅತಿಥಿಗಳನ್ನು ನೋಡ್ಕೊಳ್ತಾ ಇದೆ. ಅದರಿಂದ ಚೆನ್ನಾಗಾಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೂ 5 ಲಕ್ಷ ಜನ ಬಂದಿದ್ದಾರೆ. ಬೆಳಗ್ಗೆ ಚೇರ್ನ 75,000 ಹಾಕಿದ್ದೀವಿ, ಅದ್ರ 3ರಷ್ಟು ಆಚೆ ಇದ್ದರು. ನಿನ್ನೆ ಬೆಳಗ್ಗೆ ಒಂದೇ ಟೈಮಲ್ಲಿ 3 ಲಕ್ಷ ಜನ ಉದ್ಘಾಟನಾ ಕಾರ್ಯಕ್ರಮದಲ್ಲಿದ್ದರು. ಮತ್ತು ರಾತ್ರಿ 11:30ವರೆಗೂ ಇಡೀ ಚೇರೆಲ್ಲ ತುಂಬಿತ್ತು. ಅಂದಮೇಲೆ 2 ಲಕ್ಷ ಜನ ಸಂಜೆ ಇದ್ದರು. 5 ಲಕ್ಷ ಜನ ನಿನ್ನೆ ಒಂದು ದಿನ ಬಂದೋಗಿದ್ದಾರೆ. ಇವತ್ತು ನಾಳೆ ನೋಡೋಣ. ಮಂಡ್ಯ ಸಾಹಿತ್ಯ ಸಮ್ಮೇಳನ ಅನೇಕ ವಿವಾದಗಳ ಮೂಲಕ ಶುರುವಾಯಿತು. ಆದರೆ ಇವತ್ತು ನಾನು ಬಂದು ಇಲ್ಲಿ ನೋಡ್ತಾ ಇರಬೇಕಾದ್ರೆ ಇಲ್ಲಿರುವ ಅಚ್ಚುಕಟ್ಟತನ ಮತ್ತು ಆಯ್ಕೆ ಮಾಡಿರ್ತಕ್ಕಂಥ ವಿಷಯಗಳು ಮತ್ತು ಆಹ್ವಾನ ಮಾಡಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು, ಇದೆಲ್ಲ ನೋಡಿದಾಗ ತುಂಬ ಒಂದು ಅಚ್ಚುಕಟ್ಟಾದ ಸಮ್ಮೇಳನ ಅಂತ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ನಾನು ಮನು ಬಳಿಗಾರ್, ನಿಕಟಪೂರ್ವ ಅಧ್ಯಕ್ಷ, ಕನ್ನಡ ಸಾಹಿತ್ಯ ಪರಿಷತ್ತು. ಕಳೆದ 2 ದಿನಗಳಿಂದ ನಾನು ಮಂಡ್ಯದಲ್ಲಿದ್ದೇನೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ಈ ಸಮ್ಮೇಳನದ ವೈಶಿಷ್ಟ್ಯ ಅಂತಂದರೆ ಇಲ್ಲಿ ಎಲ್ಲರಿಗೂ ಸುವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಗಣ್ಯರು, ಅತಿಗಣ್ಯರು, ಜನಸಾಮಾನ್ಯರು, ಕಾರ್ಯಕರ್ತರು, ಹೋರಾಟಗಾರರು, ಹೀಗೆ ಸಾಹಿತಿ ಕಲಾವಿದರು ಅಲ್ಲದೇ ಇಂಥವರೆಲ್ಲರೂ ಬಹಳ ಖುಷಿಯಿಂದ ಇದರಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 3-4 ತಿಂಗಳಿಂದ ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡು ಇದನ್ನು ಯಶಸ್ವಿಯಾಗುವಲ್ಲಿ ಮಾಡುವಲ್ಲಿ ಅವರು ಬಹಳಷ್ಟು ಪರಿಶ್ರಮ ಪಟ್ಟಾರ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಚಲುವರಾಯ ಸ್ವಾಮಿಯವರು, ಜಿಲ್ಲಾಧಿಕಾರಿ ಶ್ರೀ ಕುಮಾರ್ ಅವರು, ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕಚೇರಿಯವರು ಮತ್ತು ಜಿಲ್ಲಾ ಕಚೇರಿಯವರು ಬಹಳ ಕ್ರಿಯಾಶೀಲರಾಗಿ ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಆದ್ದರಿಂದ ಇದು ಹೆಚ್ಚು ಸುಂದರಗೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿರಬಹುದು. ಸಮ್ಮೇಳನಗಳಲ್ಲಿ ಅದು ಆಗುವುದು ಸಹಜ. ಒಂದಿಷ್ಟು ಕೆಲವೊಬ್ಬರಿಗೆ ಆಗ್ಯಾವ ಅಂತ ಹೇಳ್ತಾರೆ. ಬಟ್ ಅದನ್ನೆಲ್ಲ ಬದಿಗಿಟ್ಟು ನೋಡೋದಾದರೆ ಇದು ಒಂದು ಉತ್ತಮವಾಗಿ ಮಾಡಿದಂತಹ ಒಂದು ಸಾಹಿತ್ಯ ಸಮ್ಮೇಳನ. ನಮ್ಮದು ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿಯ ಶ್ರೀ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳು ಮಂಡ್ಯದಲ್ಲಿ ನಡೆಯುತ್ತಿರುವಂತಹ ಸಮ್ಮೇಳನಕ್ಕೆ ಬಂದು ಬಹಳ ಖುಷಿಯಾಯಿತು. ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ಕರ್ನಾಟಕದ ಸಮಗ್ರ ಜನತೆ ಪ್ರಯತ್ನವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಜಾನಪದ ಜಂಗಮರೆಂದೇ ಖ್ಯಾತರಾದಂಥ ಶ್ರೀ ಗೋರು ಚನ್ನಬಸಪ್ಪನವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ನಡೆದಿರುವಂಥದ್ದು ಅತ್ಯಂತ ಅಭಿನಂದನೀಯ. ಇಲ್ಲಿರುವಂಥ ಮಳಿಗೆಗಳು ಮತ್ತು ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೃಷಿ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಆಗ್ತಾಯಿದೆ. ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಅಂತ ನಮ್ಮ ಅನಿಸಿಕೆ.